ಸೊ ಇದು ಡಾಕ್ಟರ್ ಕೆ ಸುಧಾಕರ್ ಅವರು ಹೇಳಿರುವಂತ ಮಾತು. ಸ್ವಲ್ಪ ಹೊತ್ತಿನ ಮುಂಚೆ ನೀವು ಗೃಹ ಸಚಿವರು ಹೇಳಿರುವಂತ ವಿಚಾರಗಳನ್ನು ಕೂಡ ಕೇಳಿಸ್ಕೊಂಡ್ರಿ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ಇಲ್ಲಿ ಪೊಲೀಸ್ ಆಯುಕ್ತರು ಇವತ್ತು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಗೈಡ್ಲೈನ್ಸ್ ಏನೇನು ಬಿಡುಗಡೆ ಮಾಡ್ತಾರೆ ಅನ್ನೋದ್ರ ಮೇಲೆ ಒಂದಷ್ಟು ಗೊಂದಲಗಳಿರುವಂಥದ್ದು ಸ್ಪಷ್ಟ ಆಗ್ತಾ ಹೋಗುತ್ತೆ. ಬಹುಶಃ 11 ಗಂಟೆ ಮೇಲೆ ಹಂಗಾದ್ರೆ ಓಡಾಡ್ಬೋದಾ, ಜನ ಓಡಾಡಿದ್ರು ಏನು ಕೇಸ್ ಬೀಳಲ್ವಾ, ಈ ಥರದೊಂದು ಗೊಂದಲ ಇದೆ. ಕೆಲವೊಂದು ಏರಿಯಾಗಳಿಗೆ ಹೋಗಬಾರ್ದು ಅನ್ನುವಂಥ ರೀತಿಯಲ್ಲೂ ಸೂಚನೆ ಇದೆ. ಆಮೇಲೆ 11 ಗಂಟೆ ನಂತರನೂ ಏನಾದ್ರು ಪಬ್ ರೆಸ್ಟೋರೆಂಟ್ಗಳಲ್ಲಿ ಲಿಮಿಟೆಡ್ ಜನರಿಗೆ ಏನಾದರೂ ಅವಕಾಶ ಇದೆಯಾ, ಈ ಥರದ್ದೆಲ್ಲವೂ ಕೂಡ ಕೆಲ ಪ್ರಶ್ನೆಗಳಿದೆ. ಇದಕ್ಕೆಲ್ಲ ಸಂಬಂಧಪಟ್ಟಂತೆ ಏನೇನು ಡೀಟೇಲ್ಸ್ ಗೊತ್ತಾಗ್ತಾ ಇದೆ, ಇನ್ನು ಸಂಜೆ ನಾವು ಏನೇನು ನಿರೀಕ್ಷೆಯನ್ನ ಮಾಡಬಹುದಾಗಿದೆ ಮಾಹಿತಿಯನ್ನ ಪೊಲೀಸ್ ಆಯುಕ್ತರಿಂದ ಶಿವ್? ಮಲ್ತೇಶ್, ಈಗಾಗಲೇ ಹೊಸ ವರ್ಷಾಚರಣೆಗೆ ಸಂಬಂಧಪಟ್ಟಂತೆ 2021 ಬರಮಾಡ್ಕೊಳ್ಳೋದಕ್ಕೆ ಈಗಾಗಲೇ ಜನರು ಕೂಡ ಕಾತರದಿಂದ ಕಾಯ್ತಿರ್ತಕ್ಕಂಥದ್ದು. ಅಂದರೆ ಕಳೆದ ವರ್ಷ ಯಾವ ರೀತಿ ಸಂಭ್ರಮಾಚರಣೆಯನ್ನು ಮಾಡ್ತಿದ್ರು, ನಿಜಕ್ಕೂ ಕೂಡ ಈ ಎಲ್ಲ ಸಂಭ್ರಮಾಚರಣೆಗೆ ಸರ್ಕಾರ ಕೋಕನ್ನು ನೀಡಲಿದೆ ಅಂತ ಹೇಳಲಾಗ್ತಿದೆ. ಅಂದರೆ ಸಾಕಷ್ಟು ಗೈಡ್ಲೈನ್ಸ್ಗಳನ್ನು ಕೊಡುವುದರ ಮೂಲಕ ಈಗಾಗಲೇ ರೂಪಾಂತರ ವೈರಸ್, ಕೊರೋನಾ ವೈರಸ್ ಭೀತಿಯ ಹಿನ್ನೆಲೆಯಲ್ಲಿ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಸರ್ಕಾರ ಈಗಾಗಲೇ ತೆಗೆದುಕೊಳ್ಳೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ DGIGP ಪ್ರವೀಣ್ ಸೂದ್ ಅವರ ನೇತೃತ್ವದಲ್ಲಿ ಸಾಕಷ್ಟು ಸರಣಿ ಸಭೆಗಳನ್ನು ಕೂಡ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಪ್ರಮುಖವಾಗಿ ಚರ್ಚ್ ಸ್ಟ್ರೀಟ್, MG ರಸ್ತೆ, ಬ್ರಿಗೇಡ್ ರಸ್ತೆ ಸೇರಿದಂತೆ ಇಂದಿರಾನಗರ, ಕೋರಮಂಗಲದಲ್ಲೂ ಕೂಡ ಜನರು ಕಿಕ್ಕಿರಿದು ನೆರೆದು 2021 ಸಂಭ್ರಮಾಚರಣೆಗೆ ಆಚರಿಸಬೇಕು ಅಂತ ಇದಕ್ಕೆ ಮುಂದಾಗಿರ್ತಕ್ಕಂಥ ಈ ಎಲ್ಲ ಸಂತೋಷದ ಏನೆಲ್ಲ ಭಾಗವಹಿಸ್ತಾರೆ. ಇದಕ್ಕೆ ಕೂಡ ಸರ್ಕಾರ ಈಗಾಗಲೇ ಬ್ರೇಕನ್ನು ಹಾಕಲಿದೆ. ಅಂದರೆ ಜನರು ಹೆಚ್ಚಿನ ಪ್ರಮಾಣದಲ್ಲಿ ಸೇರುವಂಥ ಚಟುವಟಿಕೆಗಳಿಗೆ ಸರ್ಕಾರ ಬ್ರೇಕನ್ನು ಹಾಕಲಿದೆ. ಅಷ್ಟೇ ಅಲ್ಲದೆ ತಡರಾತ್ರಿಯವರೆಗೂ ಕೂಡ ಪಾರ್ಟಿಗಳನ್ನು ನಡೆಸಿದ್ರು. ಎಲ್ಲ ಪಾರ್ಟಿಗಳಿಗೂ ಕೂಡ ಸರ್ಕಾರ ಬ್ರೇಕ್ ಹಾಕುತ್ತೆ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಇದರ ಕುರಿತು ಗೈಡ್ಲೈನ್ಸನ್ನು ಕೂಡ ನಗರ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಕಮಲ್ ಪಂತ್ ಅವರು ರಿಲೀಸನ್ನು ಮಾಡಲಿದ್ದಾರೆ. ಈ ಒಂದು ಗೈಡ್ಲೈನ್ಸ್ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಅಂದರೆ ಪ್ರತಿ ವರ್ಷದಂತೆ ಇದ್ದಂಥ ಆಚರಣೆಗೆ ಈ ವರ್ಷ ಬ್ರೇಕನ್ನು ಬೀಳಲಿದೆ. ಅಷ್ಟೇ ಅಲ್ಲದೆ ಸರಳವಾಗಿ ಈ ಒಂದು ಹೊಸ ವರ್ಷಾಚರಣೆಯನ್ನು ಬರಮಾಡಿಕೊಳ್ಳಬೇಕಾದಂಥ ಅನಿವಾರ್ಯತೆ ಕೂಡ ಎದುರಾಗಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಏರಿಯಾಗಳಲ್ಲಿ ಕಟ್ಟುನಿಟ್ಟಾಗಿ ಪೊಲೀಸರನ್ನು ಕೂಡ ನಿಯೋಜನೆಯನ್ನು ಮಾಡಿರ್ತಾರೆ. ಈ ಹಿನ್ನೆಲೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಜನರು ಓಡಾಡತಕ್ಕಂಥ ವ್ಯವಸ್ಥೆಗಳು ಹಾಗೂ ಹೆಚ್ಚಿನ ಪ್ರಮಾಣದಲ್ಲಿ ಸೇರಿ ಪಾರ್ಟಿಗಳನ್ನು ಆಯೋಜನೆ ಮಾಡಿ ಪಾರ್ಟಿಗಳನ್ನು ಆಚರಿಸೋದಕ್ಕೆ ಈಗಾಗಲೇ ಬ್ರೇಕ್ ಹಾಕೋದಕ್ಕೆ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಗೈಡ್ಲೈನ್ಸ್ಗಳನ್ನು ಕೂಡ ಅಳವಡಿಸಿಕೊಂಡು ಈ ನಿಟ್ಟಿನಲ್ಲಿ ಪೊಲೀಸರ ಮುಖಾಂತರ ಎಲ್ಲ ಗೈಡ್ಲೈನ್ಸ್ಗಳನ್ನು ಕೂಡ ಹೇರುವಂಥ ಕೆಲಸಗಳಿಗೆ ಈಗಾಗಲೇ ಪೊಲೀಸ್ ಇಲಾಖೆ ಮುಂದಾಗಿರ್ತಕ್ಕಂಥದ್ದು. ಅಂದರೆ ಈ ಕಳೆವೆ ಗಂಟೆಗಳಲ್ಲಿ ನಗರ ಪೊಲೀಸ್ ಆಯುಕ್ತರು ರಿಲೀಸ್ ಮಾಡ್ತಕ್ಕಂಥ ಗೈಡ್ಲೈನ್ಸ್ಗಳ ಮೇಲೆ ಎಲ್ಲವೂ ಕೂಡ ಕುತೂಹಲವನ್ನು ಮೂಡಿಸಿರ್ತಕ್ಕಂಥದ್ದು. ಯಾವೆಲ್ಲ ಅಂಶಗಳನ್ನು ಈ ಒಂದು ಗೈಡ್ಲೈನ್ಸಲ್ಲಿ ಕೊಡ್ತಾರೆ, ಯಾವ ರೀತಿಯ ಕಟ್ಟುನಿಟ್ಟಿನ ಕ್ರಮಗಳಿಗೆ ಸರ್ಕಾರ ಮುಂದಾಗಿದೆ ಅನ್ನೋದ್ರ ಬಗ್ಗೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಗೈಡ್ಲೈನ್ಸ್ ರಿಲೀಸ್ ಆಗಲಿದೆ. ಈ ಒಂದು ಗೈಡ್ಲೈನ್ಸ್ನಲ್ಲಿ ಯಾವ ಏರಿಯಾಗಳಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡಲಾಗುತ್ತೆ, ಅಂದರೆ ಪ್ರತಿ ವರ್ಷ ಯಾವ ರೀತಿಯಾಗಿ ಹೊಸ ಒಂದು ವರ್ಷಾಚರಣೆಯನ್ನು ಬರಮಾಡ್ಕೊಳ್ತಿದ್ರು ಜನ, ಇದಕ್ಕೆ ಸಂಬಂಧಪಟ್ಟಂತೆ ಏನೇನೆಲ್ಲ ಗೈಡ್ಲೈನ್ಸ್ಗಳನ್ನು ಕೊಡ್ತಾರೆ, ಹೆಚ್ಚಿನ ಪ್ರಮಾಣದಲ್ಲಿ ಜನರು ಭಾಗವಹಿಸುವಂಥ ಕ್ಷೇತ್ರಗಳೇನಿರ್ತವೆ ಅಲ್ಲೆಲ್ಲವೂ ಕೂಡ ಪೊಲೀಸರ ಹದ್ದಿನ ಕಣ್ಣನ್ನು ಇಟ್ಟಿರ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಪ್ರದೇಶಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಜನರು ಜಮಾವಣೆಗೊಳ್ಳೋದಕ್ಕೆ ಸರ್ಕಾರ ಬಿಡೋದಿಲ್ಲ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಪೊಲೀಸರನ್ನು ಕೂಡ ಆ ಒಂದು ಪ್ರದೇಶಗಳಿಗೆ ನಿಯೋಜಿಸಿ ಈ ಮೊದಲೇ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ನೀಡಿ ಒಂದು ವೇಳೆ ನೀವೇನಾದರೂ ಪಾರ್ಟಿಗಳನ್ನು ಆಚರಿಸಿದ್ದೆ ಆದರೆ ನಿಮ್ಮ ಮೇಲೆ ಕಾನೂನು ರೀತಿಯ ಕ್ರಮವನ್ನು ಜರುಗಿಸುವುದಾಗಿಯೂ ಕೂಡ ಮಾತುಗಳು ಕೇಳಿ ಬರ್ತಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನಗರ ಪೊಲೀಸ್ ಆಯುಕ್ತರು ನಡೆಸತಕ್ಕಂಥ ಸುದ್ದಿಗೋಷ್ಠಿಯ ಮೇಲೆ ಸಾಕಷ್ಟು ಕುತೂಹಲ ಕೂಡ ಕೇಳಿಸಿರ್ತಕ್ಕಂಥದ್ದು. ಮಾಲ್ತೇಶ್, ಥ್ಯಾಂಕ್ ಯು ಶಿವಪ್ರಸಾದ್.